ಸರ್, ತಾವೊಬ್ಬ ಹಿಂದೂ ಪರ ಹೋರಾಟಗಾರ ಆಗಿ ಅಯೋಧ್ಯ ರಾಮ ಮಂದಿರದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ತುಂಬ ಖುಷಿ ಪಡಬೇಕು. ಯಾಕಂದರೆ 500 ವರ್ಷ ಅದಕ್ಕೆ ನಾವು ಶ್ರಮಪಟ್ಟಿದ್ದೇವೆ. ನಮ್ಮ ತಾತ ಮುತ್ತಾತಂದರು ನಮ್ಮದೇ ಜಾಗದಲ್ಲಿ ನಮ್ಮನ್ನು, ಕೇವಲ ಒಂದು ಮಗು ಇನ್ನೊಬ್ಬನ ಪೆನ್ಸಿಲ್ ತೊಗೊಂಡ್ರೆ ಕಿತ್ಕೊತಾನೆ ನಂದು ಅಂತ. ನಮ್ಮ ಭಕ್ತಿ, ನಮ್ಮ ಆರಾಧ್ಯ ದೈವ ಇಡೀ ಜಗತ್ತಲ್ಲೇ, ಇಡೀ ಭೂಮಂಡಲದಲ್ಲೇ ಯಾವುದಾದ್ರೂ ಒಂದು ಮೈಥಾಲಜಿಕಲ್ ಸ್ಟೋರಿಗೆ ಪುರಾವೆ ಇದೆಯಾ ಅಂತ ಹೇಳಿದ್ರೆ ಯಾವುದಕ್ಕೂ ಇಲ್ಲ, ಎಕ್ಸೆಪ್ಟ್ ರಾಮಾಯಣ. ಅದು ಗುರುತುಗಳು, ರಾಮ್ ಸೇತು ಆಗಿರ್ಬೋದು, ನಮ್ಮಲ್ಲಿ ಜಟಾಯು ಕಥೆ ಆಗಿರ್ಬೋದು, ಹನುಮಂತ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆರ್ಕಿಯಾಲಜಿಸ್ಟ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, ಅದನ್ನು ಒಪ್ಕೊಂಡಿದ್ದಾರೆ. ಥೈಲ್ಯಾಂಡ್, ಇಂಡೋನೇಷ್ಯಾ ಅನ್ನುವ ಸಂಸ್ಕೃತಿಗಳು ರಾಮಾಯಣಗಳನ್ನು ಒಪ್ಪಿ ಅವರ ಮನೆಯಲ್ಲಿದೆ, ಭಾರತದಲ್ಲಿದೆ. ನಮ್ಮದೇ ದೇಶದಲ್ಲಿ ನಮ್ಮ ದೇವಸ್ಥಾನಕ್ಕೆ ಹೋರಾಡಬೇಕಾಗಿತ್ತು. ಅದಕ್ಕೆ ಕಾಂಗ್ರೆಸ್ ಮಾಡಿದ ಅನ್ಯಾಯ ಇದೆಯಲ್ಲ, 33 ಜನ ಲಾಯರ್ಗಳನ್ನು ಇಟ್ಟು ವಾದ ಮಾಡಿ, ಲೋಕಸಭೆಯಲ್ಲಿ ತಾವು ಪೌರರಿದ್ದಾಗ ಕಾನೂನು ತಂದು, ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ 1992 ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟಲ್ಲಿ ಯಾವುದು 47ಗಿನ ಮುಂಚೆ ಏನೇನಿದೆಯೋ ಹಾಗೆ ಯಥಾಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳಿ ಆ್ಯಕ್ಟ್ ಅಂತ ಸೆಕ್ಯುಲರಿಸಮ್ ಅಂತ ಗೂಬೆ ಕೂಡಿಸಿ 1975 ನಮ್ಮ ಸಂವಿಧಾನದಲ್ಲಿ ತೋರಿಸ್ತಾರಲ್ಲ. ಹೀಗೆ ಕಾಂಗ್ರೆಸ್ ಮಾಡಿದ ಅನ್ಯಾಯಗಳು, ಕೋರ್ಟಿನ ಮುಖಾಂತರ ಗೆದ್ದ ಗೆಲುವು, ಸಂವಿಧಾನದಲ್ಲಿ ಸಿಕ್ಕ ಗೆಲುವು, 500 ವರ್ಷ ಎಷ್ಟೋ ಜನ ರಕ್ತ, ಸಾವು, ಎಲ್ಲವೂ ನೋಡಿದಾಗ ಅದು ಖುಷಿ ಇದೆಯಲ್ಲ. ಜನವರಿ 22ನೇ ತಾರೀಕು 12:32 ಒಂದು ಶ್ರದ್ಧೆ ಇದ್ದರೆ, ಒಂದು ತಪಸ್ಸಿದ್ರೆ ಎಲ್ಲವನ್ನೂ ಸಾಧಿಸ್ಬೋದಲ್ವಾ ಅನ್ನೋದೇ ಉದಾಹರಣೆವೇ ರಾಮ ಮಂದಿರ. ಸರ್, ಈಗ ರಾಮ ಮಂದಿರ ಆಯಿತು, ಮುಂದೆ ಏನು ಸರ್? ಕೃಷ್ಣ ಮಥುರಾ ಇದೆ, ಜ್ಞಾನವಾಪಿ ಶಿವಂದಿದೆ, ಅನೇಕ ದೇವಸ್ಥಾನಗಳು ನಮ್ಮಿಂದ ಕಿತ್ಕೊಂಡಿರೋದಿದೆ. ಶ್ರೀರಂಗಪಟ್ಟಣದ ದೇವಸ್ಥಾನ ಇದೆ, ದೊಡ್ಡ ದೊಡ್ಡ ದೇವಸ್ಥಾನಗಳಿವೆ. ಹೆಸರು ಬೇಡ, ರಾಜಕೀಯ ಆಗುತ್ತೆ, ಕಂಟೆಂಪ್ಟ್ ಆಗುತ್ತೆ. ಏನು ನೀವು ಜಗತ್ತಿನ 7ನೇ ವಂಡರ್ ಅಂತ ಹೋಗಿ ಅಲ್ಲಿ ನಿಂತ್ಕೊಳ್ತೀರಲ್ಲ, ಬರುವ ಅಂತಾರಾಷ್ಟ್ರೀಯ ಜನರನ್ನೆಲ್ಲ ಹೋಗಿ ತೋರಿಸ್ತಿರಲ್ಲ. ಪ್ರೀತಿ ಇದ್ದಾಗ, ರಾಜನ್ಗೆ ಪ್ರೀತಿ ಇದ್ದಾಗ ಮನೆ ಕಟ್ಟಿಸ್ಲಿಲ್ಲ, ಸತ್ತಾದ್ಮೇಲೆ ಮನೆ ಕಟ್ಟಿಸಿ ಅಂತ ಹೇಳಿ ಸುಳ್ಳು ಹೇಳ್ತಾರಲ್ಲ, ಅದನ್ನು ವಾಪಸ್ ತಗೋಬೇಕು. ಡೆಲ್ಲಿಗೆ ಹೋದಾಗ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತಾರಲ್ಲ, ಟವರ್, ಕುತುಬ್ ಮಿನಾರ್ ಅಡಿಪಾಯದಲ್ಲೇ ಇದು ರಾಜ ಕಟ್ಟಿರೋದು, ಅಸ್ಟ್ರಾನಮಿ ಕಲಿಯೋಕ್ಕೆ ಅನ್ನುವ ಏನು ಅಲ್ಲೇ ಶೀರ್ಷಿಕೆ ಇದೆಯಲ್ಲ, ನಮ್ಮ ಹಿಸ್ಟಾರಿಕ್ ಬುಕ್ಲಲ್ಲಿ ಎಲ್ಲವೂ ತಾವೇ ಮಾಡಿರೋದು ಅಂತ ಇದೆಯಲ್ಲ, ಅದನ್ನು ಚೇಂಜ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಗೆ ಆಗಿರೋ ಅನಾಹುತಗಳನ್ನ ಕರೆಕ್ಟ್ ಮಾಡಿಕೊಡಬೇಕು. ನಾವು ಒಗ್ಗೂಡಬೇಕು, ನಾವು ಸ್ವಲ್ಪ ಪ್ರೈಡಲ್ಲಿ ಬದುಕಬೇಕು. ಗುಲಾಮ್ಗಿರಿಯನ್ನು ಮ್ಯಾಕ್ಲೆ ಸಂಸ್ಕೃತಿಯಲ್ಲಿ ಓದ್ಕೊಂಡ್ಬಂದಿದ್ದೀವಿ. ಹಿಸ್ಟ್ರಿ ಯಾರೋ ಬೇರೆಯವರು ಬರೆದಿರೋದು, ಸೆಕ್ಯುಲರಿಸ್ಟ್ ಹಿಸ್ಟ್ರಿ ಬರೆದಿರೋದು. ನಿಜವಾದ ಹಿಸ್ಟ್ರಿ ಬರೆಯೋಕ್ಕೆ ನಮ್ಮ ಕೈಲಿ ಆಗಿರಲಿಲ್ಲ. ನಿಜವಾದ ಹಿಸ್ಟ್ರಿಯನ್ನು ಬರೆದು ಮುಂದಿನ ಜನತೆಗೆ, ಮುಂದಿನ ಪೀಳಿಗೆಗೆ ನಾವೇನು ಭಿಕ್ಷೆ ತೊಗೊಂಡಿದ್ದೀವಿ ಅವರಿಂದ ಅದನ್ನು ವಾಪಸ್ ಕೊಡಬೇಕು. ಅದು ಮಾಡ್ತಾಯಿದ್ದೀವಿ. ಸರ್, ಮೊನ್ನೆ ಕಾಂಗ್ರೆಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ದೇಶ ವಿಭಜನೆ ಬಗ್ಗೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಎಲ್ಲಿ ವಿಭಜನೆ ಮಾಡ್ತಾರೆ? ಪಾಕಿಸ್ತಾನ ಮಾಡಿದ್ರು, ಬಾಂಗ್ಲಾ ಮಾಡಿದ್ರು, ಇನ್ನೂ ವಿಭಜನೆ ಮಾಡಬೇಕಂತ. ಅಸ್ಸಾಮಲ್ಲಿ ಈಗಲೂ ಮಾಡ್ತಾ ಇರ್ತಾರೆ, ಮೇಘಾಲಯ ಬಾರ್ಡರ್ ಕೇಸಲ್ಲಿ ಈಗಲೂ ಮಾಡ್ತಾ ಇರ್ತಾರೆ ಚೈನೀಸ್ ಜೊತೆ ಸೇರಿಕೊಂಡು. ನಾನು ಹೇಳಿದ್ನಲ್ಲ, ಕಾಂಗ್ರೆಸ್ ಅವರು ಹುಟ್ಟಾಕಿದ್ದೆ ಬ್ರಿಟಿಷರು, ಅವ್ರು ಇನ್ನೂ ಬದುಕಿದ್ದಾರೆ, ಹೋಗಿಲ್ಲ ಬ್ರಿಟಿಷರು, ಇಲ್ಲೇ ಇದ್ದಾರೆ ಅಂತ ಹೇಳಿದ್ರಲ್ಲ, ಅದೇ ಬ್ರಿಟಿಷರ ಬಾಯಲ್ಲೇ ಬರ್ತಾ ಇರೋದು ಈಗ ದೇಶ ವಿಭಜನೆ. ಸೊ ಆ ಮನಸ್ಥಿತಿ ಎಲ್ಲಿವರೆಗೂ ನಿಮಗೆ ರಾಷ್ಟ್ರೀಯತೆ ಕಿಚ್ಚು ಬರಲ್ವೋ, ರಾಷ್ಟ್ರೀಯ ಚಿಂತನೆ ಬರಲ್ವೋ, ಎಲ್ಲಿವರೆಗೂ ನೀವು ಕೇವಲ ಒಂದು ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ಗೋಸ್ಕರ ಒಂದು ಧರ್ಮದ ಬಗ್ಗೆ ನೀವು ಅಪೀಸ್ಮೆಂಟ್ ಮಾಡ್ತೀರೋ, ಅಲ್ಲಿವರೆಗೂ ಇದು ನಡೀತಾರೆ. ಮೊನ್ನೆ ಒಂದು ಘಟನೆ ನಡೆಯುತ್ತೆ ಸರ್, ಹನುಮಾನ್ ಧ್ವಜನ ಇಳಿಸ್ತಾರೆ ಕೆರೆಗೋಡ ಗ್ರಾಮದಲ್ಲಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕೆರೆಗೌಡ ಗ್ರಾಮ ಮಂಡ್ಯ ಜಿಲ್ಲೆಯಲ್ಲಾದ ಹನುಮ ಧ್ವಜ, ಅದು ರಾಜಕೀಯ. ಎಲ್ಲಿ ಆ ಗ್ರಾಮದ ಜನರು ಅವರೇ ಸ್ವಂತ ದುಡ್ಡಲ್ಲಿ ಕಟ್ಟಿರ್ತಕ್ಕಂಥ ಧ್ವಜಸ್ತಂಭ, ಅದನ್ನು
ಅಪೋಸಿಷನ್ ಪಾರ್ಟಿ ಕುಮಾರಸ್ವಾಮಿ ಇನಾಗ್ರೇಟ್ ಮಾಡಬೇಕು ಅಂತ ಸುದ್ದಿ ಕಾಂಗ್ರೆಸ್ಗೆ ಹೋಗುತ್ತೋ, ಎಲ್ಲಿ ಅವ್ರಿಗೆ ಬ್ರೌನಿ ಪಾಯಿಂಟ್ಸ್ ಬರುತ್ತೋ, ಎಲ್ಲಿ ಮುಂದಿನ ದಿನಗಳಲ್ಲಿ ಲೋಕಸಭಾ ನಿಂತವ್ರು ಗೆಲ್ತಾರೋ ಅಲ್ಲಿ ಜನರು ಒಗ್ಗೂಡ್ತಾರೋ ಅಂತ ಹೇಳಿದಾಗ ಇಲ್ಲ ಹಾಕಾಗಲ್ಲ ಅಂತ ಹೇಳಿದ್ರು, ರಾಜಕೀಯ ಮಾಡಿದ್ರಲ್ಲ. ಅದೇ ಶಿವಮೊಗ್ಗದಲ್ಲಿ ಔರಂಗಜೇಬನ ಕಟೌಟ್ ಹಾಕಿದ್ರು, ಅದೇ ಕೋಲಾರದಲ್ಲಿ ಖಡ್ಗ ಇಟ್ಟರು. ಆವಾಗ ಇವರಿಗೆ ಯಾವ ಧರ್ಮ, ಯಾವ ಸಂವಿಧಾನ, ಯಾವ ರೂಲ್ಸ್ ಬಗ್ಗೆ ಬರಲಿಲ್ಲ. ನಾನು ಕೇವಲ ಹನುಮ ಧ್ವಜ ಇಳಿಸಿದ್ದೀನಿ ಅಂದರೆ ನಾನು ನಿಮ್ಮ ಪರವಾಗಿದ್ದೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು, ಎಲ್ಲರ ಮುಖ್ಯಮಂತ್ರಿಗಳಲ್ಲ, ಒಂದು ಧರ್ಮದ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ. ಅದನ್ನು ಅವನು ಓಲೈಸೋಕ್ಕೆ ಮಾಡಿರ್ತಕ್ಕಂಥ ಕಪಿಚೇಷ್ಟೆ, ಕುತಂತ್ರ. ಸರ್ ಮತ್ತೆ ನಾನು ಪ್ರೀವಿಯಸ್ ಕ್ವಶನಿಗೆ ಹೋಗ್ತೀನಿ. ದೇಶ ವಿಭಜನೆ ಅಂತ ಬಂತು, ಅದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಸರ್ ನಿಮಗೆ. ಅಖಂಡ ಭಾರತ ಅನ್ನೋದು ಯಾವತ್ತಿಗಾದರೂ ಆಗುತ್ತಾ? ನಿಮ್ಮ ಪ್ರಕಾರ ಏನು ಹೇಳ್ತೀರಾ ಸರ್? ಅಖಂಡ ಹಿಂದೂ ರಾಷ್ಟ್ರ, ಅಖಂಡ ಭಾರತ, ಅಖಂಡ ಹಿಂದೂ ರಾಷ್ಟ್ರದ ಅಡಿಪಾಯನ್ನು ಜನವರಿ 22, 2024 ಶಂಕುಸ್ಥಾಪನೆ ಆಯಿತು. ಅವತ್ತೇ Jan 22, 2024 ಮೇ 2024 ನಡೆಯುವ ಎಲೆಕ್ಷನ್ ರಿಸಲ್ಟ್ ಬಂತು. ಅವತ್ತೇ ಬಂತು ರಿಸಲ್ಟು. ಕೌಂಟಿಂಗ್ 12 ಗಂಟೆ ಸ್ಟಾರ್ಟ್ ಆಯಿತು, 2 ಗಂಟೆಗೆ ಮುಗೀತು. ಆ ರಿಸಲ್ಟಿನ ನೀವೇನಾದರೂ ಎಷ್ಟು ಬರುತ್ತೆ, 400 ಬರುತ್ತೋ 410 ಬರುತ್ತೋ ಅನ್ನೋದು ಚರ್ಚೆ ಬಿಟ್ಟರೆ, ಆ ಅಡಿಪಾಯದ ಮೂಲ ಉದ್ದೇಶ ಏನಿತ್ತು ಅಂದರೆ ಅಫ್ಘಾನಿಸ್ತಾನದಿಂದ ಶ್ರೀಲಂಕಾದವರೆಗೂ ಹಿಂದೂ ರಾಷ್ಟ್ರ ಆಗುವ ಸಂಕಲ್ಪ ತುಂಬ ಹತ್ತಿರದಲ್ಲಿದೆ. ನಮ್ಮ ಜೀವನದ ಅವಧಿಯಲ್ಲೇ ಅದನ್ನು ನೀವು ನೋಡ್ಬೋದು. ಹೇಗೆ ನಮ್ಮ ಈ ಅದೃಷ್ಟದ ನಮ್ಮ ಲೈಫ್ ಟೈಮಲ್ಲೇ ನಾವು ಹೆಂಗೆ ರಾಮ ಜನ್ಮಭೂಮಿ ನೋಡಿದ್ವೋ, ಹಾಗೆ ನಮ್ಮ ಲೈಫ್ ಟೈಮಲ್ಲಿ ಖಂಡಿತವಾಗೂ ಅಖಂಡ ಹಿಂದೂ ರಾಷ್ಟ್ರ ಸಂಕಲ್ಪ. ಅಫ್ಘಾನಿಸ್ತಾನದ ಗಾಂಧರ್ವ ಇದೆಯಲ್ಲ, ಬುದ್ಧಿಸ್ಟರು ಆಳಿದಂಥ ಊರು. ಇರಾನ್ ಹೇಗೆ ಪರ್ಕಿಯರ್ ಬಂದು ಅಲ್ಲಿ ಇನ್ನೊಂದು ಧರ್ಮ ಬಂತು. ಪಾಕಿಸ್ತಾನ ಹಿಂದೂ ರಾಷ್ಟ್ರ ಆಗಿತ್ತು, ಹೇಗೆ ಮುಸಲ್ಮಾನ್ ರಾಷ್ಟ್ರ ಆಯಿತು. ಎಲ್ಲವೂ ಚೇಂಜ್ ಆಗಿ ಅಖಂಡ ಭಾರತ ಶ್ರೀಲಂಕಾದವರೆಗೂ ಬರುತ್ತೆ. ಸರ್ ಈಗ ಭಾರತ್ ಅಂತ ಇದೆ, ಮುಂಚೆ ಇಂಡಿಯಾ ಅಂತ ಇತ್ತು, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಬ್ರಿಟಿಷರು ತಮಗೆ ಭಾರತ ಉಚ್ಚಾರಣೆ ಮಾಡೋಕ್ಕೆ ಬರಲಿಲ್ಲ, ಒಂದು ಇಂಡಿಯಾ ಅಂತ ಹೆಸರಿಟ್ಟರು. ಅದನ್ನು ಬ್ರಿಟಿಷರೇ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಶುರು ಮಾಡಿದ್ರು. ಭಾರತ ಉಳಿಯೋಕ್ಕೆ ಅನೇಕ ಕಾರಣಗಳಿವೆ. ಭಾರತದಲ್ಲಿ 200 ನದಿಗಳಿವೆ. ಆ 200 ರಿವರ್ಸು ಯಾವುದು ಬೇರೆ ದೇಶದ್ದು ಅಥವಾ ಬೇರೆ ಧರ್ಮದ ಹೆಸರಿಲ್ಲ, ಎಲ್ಲವೂ ಹಿಂದೂಗಳ ಹೆಸರೇ ಇದೆ. ಸೊ ಇದು ಸನಾತನ ಧರ್ಮ, ಋಷಿ ಮುನಿಗಳ, ಮಹಾಭಾರತ, ರಾಮಾಯಣ, ವೇದ, ಋಗ್ವೇದ ಹುಟ್ಟಿರ್ತಕ್ಕಂಥ ಭೂಮಿ, ಪುಣ್ಯಭೂಮಿ. ಸೊ ಇದನ್ನು ನೀವು ಇಂಡಿಯಾ ಅಂತ ಕರೆದಿದ್ದು ಕೇವಲ ಬ್ರಿಟಿಷರ ಕಾಲದಲ್ಲಷ್ಟೇ. 1850 ಬಂದಿರತಕ್ಕಂಥ ಹೆಸರು. ಎಲ್ಲವೂ ಪುರಾತನದ ಲಿಪಿಗಳಲ್ಲಿ ಇಂಡಿಯಾ ಅಂತಿಲ್ಲ, ಭಾರತ. ಈಗಲೂ ನೀವು ಆಮಂತ್ರಣ ಬರೀಬೇಕು ಅಂದ್ರೂ, ಅಥವಾ ನೀವು ಯಾವುದಾದ್ರೂ ಮಂತ್ರ ಹೇಳಬೇಕು ಅಂದ್ರೂ, ಅಥವಾ ಯಾವುದಾದ್ರೂ ಒಂದು ಅರ್ಚನೆ ಮಾಡಿಸ್ಬೇಕು ಅಂದ್ರೂ ಭಾರತ ಖಂಡ ಅಂತಲೇ ಹೇಳೋದು. ಸೊ ದಟ್ ಈಸ್ ಜಸ್ಟ್ ಅ ಜೆನರಿಕ್ ನೇಮ್. ಸೊ ವಿ ಆರ್ ಭಾರತ್, ವಿ ವಿಲ್ ಬಿ ಭಾರತ್, ಆ್ಯಂಡ್ ಭಾರತ್ ಮಾತಾ ಕಿ ಜೈ ಹೋ. ಸರ್ ಈಗ ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಬರ್ತಿದೆ ಸರ್, ಇದು ಏನಾಗ್ಬೋದು ಸರ್? ಇದರ ಫಲಿತಾಂಶ ಏನಾಗ್ಬೋದು? ಪ್ರಶಾಂತ್ ಸಂಬರ್ಗಿ ಅವರು ಈ ಚುನಾವಣೆಯಲ್ಲಿ ಯಾರ ಜೊತೆ ನಿಲ್ತಾರೆ ಸರ್? ಯಾರು ರಾಷ್ಟ್ರೀಯ ಚಿಂತನೆ, ದೇಶ ಮೊದಲು, ಸಂವಿಧಾನ ಮೊದಲು, ದೇವರ ಆಮೇಲೆ ಅನ್ನೋ ಪದ್ಧತಿ ಇದೆಯೋ, ಇಲ್ಲ ನಮಗೆ ಶರಿಯಾನೇ ಮೊದಲು, ಕುರಾನೇ ನಮಗೆ ಪುಸ್ತಕ ಅನ್ನೋರ ವಿರುದ್ಧ ಯಾರು ನಮ್ಮ ಅಸ್ಮಿತೆ, ನಮ್ಮ ಧರ್ಮದ ವಿರುದ್ಧ ಪರವಾಗಿ ನಿಂತ್ಕೊತಾರೋ ಅವ್ರ ಪರವಾಗಿ ನಾವು ಇರ್ತೀವಿ. ನನಗೆ ಕಂಡು ಬರ್ತಾ ಇರೋದು ಅದು ಭಾರತೀಯ ಜನತಾ ಪಾರ್ಟಿ ಜೊತೆಗೆ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವ. ಭಗವಂತನೇ ಕಳಿಸಿರ್ತಕ್ಕಂಥ ವ್ಯಕ್ತಿ ನರೇಂದ್ರ ಮೋದಿಯವರು. ಅವರ ಒಂದು ಮಾರ್ಗದರ್ಶನದಲ್ಲಿ ಏನು 2024 ನಡೆಯುವ ಚುನಾವಣೆ ಭವಿಷ್ಯ, ರಿಸಲ್ಟು ಜನವರಿ 22 ಬಂತು ಅಂತ ಏನು ಹೇಳಿದ್ನಲ್ಲ. ಸೊ ಮೋದಿ 3.00 ಇಸ್ ಅ ರಿಯಾಲಿಟಿ. ಮೋದಿ 3.00 ಊಹೆ ಮಾಡದೇ ಇರತಕ್ಕಂಥ ಪಾಲಿಸಿಗಳು. ಈಗೇನು ಇವರು ಭಾರತ ಡಿವೈಡ್ ಮಾಡಬೇಕು ಅಂತ ಕಾಂಗ್ರೆಸ್ಸು ಟ್ಯಾಕ್ಸ್ಗೋಸ್ಕರ, ನಮಗೋಸ್ಕರ ಟ್ಯಾಕ್ಸ್ ಬರ್ತಾ ಇಲ್ಲ, ಕಲೆಕ್ಷನ್ ಆಗಿದ್ದು ನಮಗೆ ಸರಿಗೆ ಸಿಗ್ತಾ ಇಲ್ಲ ಅನ್ನೋ ಏನು ಇವತ್ತು ಹೋರಾಟ ಮಾಡ್ತಾ ಇದ್ದಾರಲ್ಲ, ಅದು ಎಷ್ಟು ಚೈಲ್ಡಿಶ್ ಆಗಿದೆ, ಬಾಲಿಶ ಆಗಿದೆ ಅಂದರೆ, ಎಂಟೈರ್ ಫೈನಾನ್ಸ್ ಕಮಿಟಿ ದಿ ಫೈನಾನ್ಸ್ ಕಮಿಷನ್ ಅಂತ ನಾವೇನು ಕರೀತೇವೆ, ಆ ರಾಜ್ಯಗಳ ಮುಖ್ಯಮಂತ್ರಿ ಒಪ್ಪಿಗೆಯಿಂದನೇ ಆಗಿರೋದು. ಕಾಂಗ್ರೆಸ್ ಮುಖ್ಯಮಂತ್ರಿಗಳಿದ್ದಾರೆ,
BJP ಮುಖ್ಯಮಂತ್ರಿಗಳು ಇದ್ದಾರೆ. GST ಕೌನ್ಸಿಲ್ ಅಂತ ಕಂಡು ಹಿಡಿದಿದ್ದೇ ಈ 10 ವರ್ಷದಿಂದ ಆಗಿರ್ತಕ್ಕಂಥ ಅನೇಕ ಕೌನ್ಸಿಲ್ ಮೀಟಿಂಗ್ಗಳಲ್ಲಿ ಪ್ರೂವ್ ಆಗಿದೆ. ಯಾರ್ಯಾರೋ ನಮಗೆ ಶೇರ್ ಬರ್ತಾ ಇಲ್ಲ ಅಂತ ಇದ್ದಾರಲ್ಲ, ಇವತ್ತೇನೋ ಡೆಲ್ಲಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರಲ್ಲ, ಆ ಜಂತರ್ ಮಂತರಲ್ಲಿ ಇನ್ಕಮ್ ಟ್ಯಾಕ್ಸ್ ಕಡ್ದೇನೆ ಅರೆಸ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸಿನ ಶೇರೇ ಕೊಟ್ಟಿಲ್ಲ, ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಒಂದು ಟ್ಯಾಕ್ಸ್ ಕಡ್ದೇನೆ 5 ಭಾಗ್ಯಗಳು, ಶಾದ್ಯ ಭಾಗ್ಯಗಳು ತಗೊಂತಾ ಇದ್ದಾರೆ, ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಟ್ಯಾಕ್ಸ್ ಕಟ್ಟೋರು ಎಷ್ಟು ಹೋರಾಟ ಮಾಡಬೇಕು? ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋರು, ಪ್ರಜೆಗಳು, ದೇಶಭಕ್ತಿ ಇರ್ತಕ್ಕಂಥದ್ದು. ನಿಮ್ಮೊಂದು ಅಂಕಿ ಅಂಶ ಕೊಡ್ತೇನೆ. UPA ಸರ್ಕಾರದಲ್ಲಿ ಆಸ್ ಅ ಕಾಮನ್ ಮ್ಯಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಕರ್ನಾಟಕದ ಜನಸಂಖ್ಯೆ ಎಷ್ಟಿತ್ತು ಭಾರತದಲ್ಲಿ? ಅಂದ್ರೆ ಕರ್ನಾಟಕದ ಕಮ್ಮಿ, ಒಂದು 4 ಕೋಟಿ ಇತ್ತು, ಈಗ 8 ಕೋಟಿ ಆಗಿದ್ದಾರೆ. ಆ 8 ಕೋಟಿಯಲ್ಲಿ ಒಂದು ಧರ್ಮದ ಜನ ಕೇವಲ ಬೆರಳು ಅಣಿಕೆಯಷ್ಟು ಎಣಿಸ್ಬೋದು. ಕಾಶ್ಮೀರಲ್ಲಿ 30 ಜನ, ಲಕ್ಷದ್ವೀಪದಲ್ಲಿ 1, ಕರ್ನಾಟಕದಲ್ಲಿ 1,000 ಜನ ಅಷ್ಟೇ ಟ್ಯಾಕ್ಸ್ ಕಟ್ಟೋದು. ಇನ್ನು ಮಿಗ್ದವ್ರು ಯಾರೂ ಕಟ್ಟಲ್ಲ. ಯಾಕೆ ಆ ಧರ್ಮದವ್ರು ಕಟ್ಟಲ್ಲ ಅನ್ನೋದು ಯಾರಾದರೂ ಯೋಚನೆ ಮಾಡಿದ್ದೀರಾ? ಅವ್ರು ಮಾಡೋ ವ್ಯವಹಾರಗಳೆಲ್ಲ ಟ್ಯಾಕ್ಸ್ ರೆಜಿಮಲ್ಲೇ ಬರೋದಿಲ್ಲ. ಮಂಡಿ ವ್ಯಾಪಾರ, ರೈತ ಬೆಳೆಯೋದು APMCಯಲ್ಲಿ ಟೋಪಿ ಹಾಕೊಂಡು ಇರ್ತಾನೆ. ನಮ್ಮ ಕುರಿ ಮೇಯಿಸೋದು, ಮಾಂಸ ಕಟ್ ಮಾಡೋದು ಅಬ್ದುಲ್ಲಾ. ಹೀಗೆ ಟೈರ್ ಪಂಚರ್ ಹಾಕೋದು, ಸ್ಕ್ರ್ಯಾಪ್ ಬಿಸ್ನೆಸ್ಸು, ಯಾವ ಟ್ಯಾಕ್ಸ್ ಆಂಬಿಟಲ್ಲಿ ಬರೋದಿಲ್ವೋ ಎಲ್ಲ ವ್ಯವಹಾರಗಳನ್ನು ಒಂದು ಧರ್ಮ ಮಾಡುತ್ತಲ್ಲ. ಯಾಕೆ ಅಂದರೆ ಒಮರ್ ಪ್ಯಾಕ್ಟ್ ಅಂತ ಒಂದಿದೆ. ಸ್ವಲ್ಪ ಇತಿಹಾಸವನ್ನು ನಿಮ್ಗೆ ಹೇಳ್ತೇನೆ. ಒಮರ್ ಪ್ಯಾಕ್ಟ್, ಮೆಕ್ಕಾದಲ್ಲಿ ಒಂದು ಯುದ್ಧ ಆಗುತ್ತೆ, ಅದು ಪರ್ಷಾದಲ್ಲೂ ಇನ್ನೊಂದು ಯುದ್ಧ ಆಗುತ್ತೆ. ಪರ್ಷಾ ರಾಜ ಗೆಲ್ತಾನೆ, ಮುಸಲ್ಮಾನರು ಕಂಟ್ರೋಲ್ ಕಮ್ಮಿ ಇರ್ತಾರೆ, ಬಟ್ ಅವ್ರು ಗೆಲ್ತಾರೆ. ಅಲ್ಲಿ ಇತಿಹಾಸ ಹೇಳ್ತಾ ಇದ್ದೀನಿ ನಾನು, 1400 years ಬ್ಯಾಕ್. ಆ ಒಮರ್ ಪ್ಯಾಕ್ಟಲ್ಲಿ ಏನು ಹೇಳ್ತಾರೆ ಅಂದರೆ, ಎಲ್ಲೆಲ್ಲಿ ಮುಸ್ಲಿಂ ರಾಜ್ಯ ಇರೋದಿಲ್ವೋ ಅಲ್ಲಲ್ಲಿ ಮುಸಲ್ಮಾನರು ಟ್ಯಾಕ್ಸ್ ಕಟ್ಟೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಷಡ್ಯಂತ್ರವಾಗಿ ಅಲ್ಲಿ ಟ್ಯಾಕ್ಸ್ ಕಟ್ಟೋದಿಲ್ಲ ಭಾರತಕ್ಕೆ. ಒಮರ್ ಪ್ಯಾಕ್ಟ್ನ 15 ನಿಯಮಗಳನ್ನು ನಾನು ಓದಿ ಅಧ್ಯಯನ ಮಾಡಿದ್ದೇನೆ. ಎಲ್ಲೆಲ್ಲಿ ಮಸೀದಿಗಳಿರುತ್ತೋ ಅಲ್ಲಿ ಅನ್ಯ ಧರ್ಮದವರು ಪ್ರೊಸೆಷನ್ ತಗೊಳೋದು ಹೋಗಂಗಿಲ್ಲ. ಅದು ಒಮರ್ ಪ್ಯಾಕ್ಟಿನ ಕತೆ. ಅದಕ್ಕೆ ನಮಗೆ ಶೋಭಾಯಾತ್ರೆ, ಗಣಪತಿ ವಿಸರ್ಜನೆ, ಹನುಮಾನ್ ಜಯಂತಿಗೆ ಕಲ್ಲು ಹೊಡೆಯೋದು, ನಮ್ಮ ಮಸೀದಿ ಮುಂದೆ ಬರಬೇಡಿ ಅಂತ. ಒಮರ್ ಪ್ಯಾಕ್ಟ್ ಅಲ್ಲಿ ಏನು ಹೇಳ್ತಾರೆ, ಯಾವ್ದಾದ್ರು ಮುಸಲ್ಮಾನ್ ಹುಡುಗ ಏನಾದರೂ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಕಮ್ಮಿ. ಅದಕ್ಕೆ ಎಲ್ಲ ಲಾಯರ್ಗಳು ಹೋಗೋದು. ನಮ್ಮದು DJ ಹಳ್ಳಿ KG ಹಳ್ಳಿ ಕೇಸಿಗೆ ಅವ್ರನ್ನ ಬಿಡುಗಡೆ ಮಾಡಿ ಅಂತ ಹೇಳೋದು, ಇಲ್ಲಿ ಆಜಾದ್ ನಗರಗಳಾದ ಗಲಾಟೆಗೆ ಅವರನ್ನು ಬಿಡುಗಡೆ ಮಾಡಿದ ತಕ್ಷಣ, ಆಚೆ ಬಂದಿದ ತಕ್ಷಣ ದುಡ್ಡು ಕೊಡೋದು. ನಮ್ಮ ಧರ್ಮದಲ್ಲಿ ಹಜ್ಗೆ ಹೋಗ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಹಜ್ ಫ್ರೀ ಮಾಡ್ತಾರೆ. ಇಳಿದಿದ ತಕ್ಷಣ ಅಲ್ಲಿ ಸೌದಿ ಅರೇಬಿಯಾದಲ್ಲಿ ಅವರಿಗೆ ದಕ್ಷಿಣ ರೂಪದಲ್ಲಿ 15,000 ರೂಪಾಯಿ ನಿಮ್ಮ ದುಡ್ಡನ್ನು ಅವರಿಗೆ ಬಕ್ಷಿಸಾಗಿ ಕೊಡ್ತಾರೆ. ಇದೆಲ್ಲವೂ ಒಮರ್ ಪ್ಯಾಕ್ಟಲ್ಲಿ ಬರೆದಿರ್ತಕ್ಕಂಥ ನಿಯಮ. ಒಬ್ಬ ರಾಜ ನಾನ್ ಹಿಂದೂ ಆದ ಅಥವಾ ನಾನ್ ಮುಸ್ಲಿಂ ಇದ್ದರೆ ಹೇಗೆ ನಡ್ಕೋಬೇಕು ಅಂತ ನಿಯಮಲ್ಲಿಯೇ ಒಮರ್ ಪ್ಯಾಕ್ಟ್. ಒಮರ್ ಪ್ಯಾಕ್ಟ್ ಇದೊಂದು ಕಥೆ, ಅದು ದೊಡ್ಡ ಸಂವಾದ. ಅದು ಅದರ ಸಂವಾದ ಅಡಿಯಲ್ಲೇ ನಿಮ್ಗೊಂದು ತುಳುಕನ್ನು ಕೊಟ್ಟಿದ್ದೇನೆ ಅಷ್ಟೇ ಇವತ್ತು. ಅದನ್ನೇ ಈಗ ಫಾಲೋ ಮಾಡ್ತಿದ್ದಾರೆ, ಇದನ್ನೇ ಆಗ ಫಾಲೋ ಮಾಡ್ತಾ ಇದ್ದಾರೆ. ಸೊ ನೀವು ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಶೇರ್ ನಿಮ್ಮ ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ದುಡ್ಡು, ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ದುಡ್ಡು ಇಸ್ ವೆರಿ ಸೈಂಟಿಫಿಕ್ ಮೆಥಡ್. ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಬರಬೇಕು ಅಂತ, ನಿಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಿಮಗೆ ದುಡ್ಡು ಬರಬೇಕು ಅಂತ ಒಂದು ಅಗ್ರಿಮೆಂಟ್ ಇದೆ. ಕರ್ನಾಟಕದ ಜನಸಂಖ್ಯೆಯಲ್ಲಿ ಬೆಂಗಳೂರು 1,10,00,000 ಜನ ಇದ್ದಾರೆ. BBMP ಟ್ಯಾಕ್ಸು, ರೋಡ್ ಟ್ಯಾಕ್ಸು ಹೈಯೆಸ್ಟ್ ಕಲೆಕ್ಟ್ ಆಗೋದು ಕರ್ನಾಟಕದಲ್ಲೇ, ಎಣ್ಣೆಯಿಂದ, ಎಕ್ಸೈಸಿಂದ. ಆ ಟ್ಯಾಕ್ಸ್ ಹೋಗ್ಬಿಟ್ಟು ಗುಲ್ಬರ್ಗಾದಲ್ಲಿ KKRD ರೀಜನ್ ಅಂತ ಮಾಡಿದಿರಲ್ಲ, ಕರ್ನಾಟಕ ಕಲ್ಯಾಣ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಮಾಡಿ 7,500 ರೂಪಾಯಿ ಕೊಡ್ತಿರಲ್ಲ, ಅಲ್ಲಿ ಏನು ಟ್ಯಾಕ್ಸ್ ಕೊಡ್ತಾರೆ ಅವರು? ಯಾಕೆ ಕೊಡ್ತೀರ ನಾವು ಕೇಳ್ಬೋದಾ? ಅವರು ಕನ್ನಡಿಗರು ಸ್ವಾಮಿ, ನಮ್ಮವ್ರು ಅದಕ್ಕೆ ಕಳಿಸ್ತಾ ಇದ್ದೀವಿ. ಹಾಗೆ ಭಾರತ ಎಲ್ಲೆಲ್ಲಿ ಜನಸಂಖ್ಯೆ ಜಾಸ್ತಿ ಇದೆಯೋ ಅಲ್ಲೆಲ್ಲಿ ಹೋಗುತ್ತೆ. ಅದಲ್ಲದೆ ನ್ಯಾಷನಲ್ ರೋಡ್ವೇಸ್ ಇದೆ, ಇಂಡಿಯನ್ ಆರ್ಮಿ ಇದೆ, ಇಸ್ರೋ ಇದೆ, ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಇದೆ, ಎಲ್ಲವಕ್ಕೂ ಹೋಗಬೇಕು ಶೇರು. ಅದನ್ನು ಬಿಟ್ಟು ಪ್ರತಿ ಸಲ ಎಲೆಕ್ಷನ್ ಬಂದಾಗ್ಲೂ 2023 ಜೂನ್ ನಡೆದ ಎಲೆಕ್ಷನ್ನಲ್ಲಿ ನಂದಿನಿಯನ್ನ ಗೂಬೆ ಮಾಡಿ, ನಂದಿನಿ ಹಾಲನ್ನು ತಂದು, ಅಮೂಲ್ ಅಂತ ತಂದು ಡಿವೈಡ್ ಮಾಡಿದ್ರು.
ಕನ್ನಡ ನಾನ್ ಕನ್ನಡಿಗ ಅಂತ ಡಿವೈಡ್ ಮಾಡಿದ್ರು, ಗ್ಯಾರಂಟಿಗಳಂತ ನಮ್ಮನ್ನ ಜನರಿಗೆ ಮೋಸ ಮಾಡಿ ಗೆದ್ರು. ಈಗ ಬಂದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ನಮಗೆ ಅನುದಾನ ಸಿಗ್ತಾ ಇಲ್ಲ ಅಂತ. ಇದು ಏನು ಅಲ್ಲ ಸ್ವಾಮಿ, ಕೇಂದ್ರ ಸರ್ಕಾರ ಅನುದಾನದ್ದು ಏನಕ್ಕೆ ಅಂದರೆ ಇದು ಪೀಠಿಕೆ, ದುಡ್ಡು ಮುಗ್ದೋಗಿದೆ. 2024 ಜೂನ್ ಎಲೆಕ್ಷನ್ ಬಂದಾದ್ಮೇಲೆ ಮೋದಿ ಅವರ ಇಲ್ಲಿ 25ಕ್ಕೆ 25 BJP MP ಅವ್ರು ಬಂದಾದ್ಮೇಲೆ ಕೇಂದ್ರ ಸರ್ಕಾರ ನಮ್ಗೆ ದುಡ್ಡು ಕೊಡ್ತಾ ಇಲ್ಲ, ಇದೆಲ್ಲ ನಾವು ಗ್ಯಾರಂಟಿಗಳನ್ನ ಬಂದ್ ಮಾಡ್ತಾ ಇದ್ದೇವೆ, ಎಳ್ಳು ನೀರು ಬಿಡಕ್ಕೆ ಇವತ್ತು ಒಂದು ಪೀಠಿಕೆ ಹಾಕಿದ್ದಾರೆ. ಡೆಲ್ಲಿಯಲ್ಲಿ ಟ್ರೈಲರ್ ಬಿಟ್ಟಿದ್ದಾರೆ. ಎಷ್ಟೇ ನಾಟಕ, ಆ ನಾಟಕಕ್ಕೆ ಇವತ್ತು ಒಂದು ಪೀಠಿಕೆ ಅನ್ನ ಬರೆದು ಕೇಂದ್ರ ಸರ್ಕಾರ ನಮ್ಗೆ ದುಡ್ಡು ಕೊಡ್ತಾ ಇಲ್ಲ. ಯಾಕೆ UPA ಸರ್ಕಾರದಲ್ಲಿ ಈ ಪ್ರಶ್ನೆಗಳನ್ನು ಕೇಳಲಿಲ್ಲ? ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳಾಗಿದ್ದರು, ರಾಜ್ಯಕ್ಕೆ ಬರಬೇಕಾದ ದುಡ್ಡನ್ನು ಅವಾಗ ಕೇಳಲಿಲ್ಲ UPAದಲ್ಲಿ. ಇದು ಕೇವಲ ಒಂದು ನಾಟಕ, ಕೇವಲ ಒಂದು ಷಡ್ಯಂತ್ರ, ರಾಜಕೀಯ ಪಿತೂರಿ. ಯಾರೋ ಒಬ್ಬ BJP ವೋಟ್ ಮಾಡೋರ ಬಗ್ಗೆ ಅವನ ಮನಸ್ಸನ್ನು ಚೇಂಜ್ ಮಾಡಲಿಕ್ಕೆ ಹೊರಡಿರ್ತಕ್ಕಂಥ ಷಡ್ಯಂತ್ರ. ಕನ್ನಡದ ಹೆಸರಲ್ಲಿ ಅನೇಕ ರಾಷ್ಟ್ರೀಯ ಚಿಂತನೆ ಇರ್ತಕ್ಕಂಥ ಯುವಕರನ್ನು, ಅದು BJP ಮಾರ್ವಾಡಿ ಪಕ್ಷ, ಅದು ಹಿಂದಿ ಪಕ್ಷ ಅಂತ ಹೇಳಿ, ನಾರ್ತ್ ಇಂಡಿಯನ್ ಪಕ್ಷ ಅಂತ ಹೇಳಿ, ನಮ್ಮ ಮಂಡ್ಯದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಚಿಂತನೆ ಇರ್ತಕ್ಕಂಥ, ರಾಷ್ಟ್ರಭಕ್ತ ಇರ್ತಕ್ಕಂಥ ಯುವಕರ ಮನಸ್ಸನ್ನು ಹಾಳು ಮಾಡಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ, ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಯಾಕೆ ಅನೇಕ ಬಾರಿ BJP ಸರ್ಕಾರ ದುಡ್ಡನ್ನು ಮ್ಯಾನೇಜ್ ಮಾಡಿ ಸರ್ಪ್ಲಸ್ ಮಾಡಲಿಲ್ವಾ? ಈಗ ಎಲ್ಲ 50,000 ಕೋಟಿ ರೂಪಾಯಿಗಳನ್ನು ಶಾದಿ ಭಾಗ್ಯ, ಅನ್ಯ ಭಾಗ್ಯ, ಬಸ್ ಭಾಗ್ಯ, ಆ ಭಾಗ್ಯಗಳನ್ನು ಕೊಟ್ಟು ಜನರನ್ನು ನೀವು ಲೇಜಿ ಮಾಡ್ತಾ ಇಲ್ವಾ? ಯಾವಾಗ ಸರ್ಕಾರದಲ್ಲಿ ದುಡ್ಡು ಕಮ್ಮಿ ಆಗುತ್ತೋ ಅದು ನಿಲ್ಸೋಕ್ಕೆ ಒಂದು ಕತೆ ಬೇಕು, ಒಂದು ಸ್ಟೋರಿ ಬೇಕು. ಆ ಸ್ಟೋರಿಯೇ ಇವತ್ತು ಡೆಲ್ಲಿಯಲ್ಲಿ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸು ನಾಟಕ ಮಾಡ್ತಾ ಇದ್ದಾರೆ. ನಾಟಕಕ್ಕೆ ಇವತ್ತು ತೆರೆ ಬೀಳುತ್ತೆ. ಅದು ನಾಟಕದ ಮುಂದಿನ ಭಾಗ ಜೂನಲ್ಲಿ ಈ ಎಲ್ಲ ವಿಡ್ರಾ ಮಾಡ್ಕೊತಾರಲ್ಲ, ಅವತ್ತೇ ಹೇಳಿಲ್ವಾ ದುಡ್ಡು ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ಕೇಳಿ ನೀವೇನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿಲ್ಲ. ಕೇಂದ್ರ ಸರ್ಕಾರ ಅಪ್ಪನೇ ಕೇಳಿ ನೀವೇನು ಎಲ್ಲ ಭಾಗ್ಯಗಳನ್ನು ಫ್ರೀ ಕೊಡ್ತಾ ಇಲ್ಲ. ನೀವು ಎಲೆಕ್ಷನ್ ಗೆಲ್ಲಕ್ಕೆ ಕೊಟ್ಟಿರ್ತಕ್ಕಂಥ ಲಂಚ, ಎಲೆಕ್ಷನ್ ಗೆಲ್ಲಕ್ಕೆ ಕೊಟ್ಟಿರ್ತಕ್ಕಂಥ ಬೋಗಸ್ ಸ್ಕೀಮ್ಗಳು, ಎಲೆಕ್ಷನ್ ಗೆಲ್ಲಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಗ್ಯಾರಂಟಿ ಸ್ಕೀಮ್, ಲಂಚ ಅಂತಲೇ ಹೇಳಬೇಕು. ಅದು ಈಗ ಮುಗಿತಾ ಇದೆ. ದಟ್ಸ್ ದ ಹೋಲ್ ಗೇಮ್. ಸರ್, ನೀವು ಹೇಳೋದೇನು ಪಂಚ ಯೋಜನೆಯಿಂದಾನೇ ಕಾಂಗ್ರೆಸ್ನವರು ಗೆದ್ರು ಅಂತ? ಹೌದು. ಇನ್ನೊಂದ್ಸಲ ಹೇಳ್ತೀನಿ, ಪಂಚ ಯೋಜನೆ ಫ್ರೀ ಗ್ಯಾರಂಟಿಯಿಂದಾನೇ ಮೋಸ ಮಾಡಿ ಗೆದ್ದಿದ್ದೀರಾ. ಇನ್ನೊಂದ್ಸಲ ಹೇಳ್ತೀನಿ, ಮಗ್ದೊಮ್ಮೆ ಹೇಳ್ತೀನಿ. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಪಂಚ ಯೋಜನೆ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಸರ್? ಕರ್ನಾಟಕದ ಜನತೆ, ಮತದಾರ ತುಂಬ ಬುದ್ಧಿವಂತ ಇದ್ದಾನೆ. 2013, 2019 ನೀವು ಸರ್ಕಾರಗಳು, 13ಕ್ಕೆ ಸಿದ್ದರಾಮಯ್ಯ ಸರ್ಕಾರ, 19ಕ್ಕೂ ಸಿದ್ದರಾಮಯ್ಯ ಸರ್ಕಾರ, ಆದರೆ ವೋಟ್ ಹಾಕಿದ್ದು 28ರಲ್ಲಿ 25 BJPಗೇನೆ. ಒಂದು ಸುಮಲತಾ, ಒಂದು JDS, ಒಂದೇ ಒಂದು ಕಾಂಗ್ರೆಸ್ಸು. ಬುದ್ಧಿವಂತ ಕನ್ನಡಿಗ ಈ ಸಲಿನೂ ರಾಷ್ಟ್ರ ಸುರಕ್ಷಿತವಾಗಿರಬೇಕು, ರಾಷ್ಟ್ರ ಪಾಕಿಸ್ತಾನ ಆಗಬಾರ್ದು, ರಾಷ್ಟ್ರ ಶ್ರೀಲಂಕಾ ಥರ ದಿವಾಲಿ ಆಗಬಾರ್ದು, ನಾವು ಬೇರೆ ದೇಶಕ್ಕೆ ಹೋದರೆ ನಮ್ಮ ರಾಷ್ಟ್ರದ ಹೆಸರು ಮೇಲಿರಬೇಕು ಅನ್ನುವ ಚಿಂತನೆಯಲ್ಲಿ ಮತ್ತೊಮ್ಮೆ ಮೋದಿ 2024. ಸರ್, ನಿಮ್ಮ ಎಸ್ಟಿಮೇಷನು BJP ಅವ್ರು ಎಷ್ಟು ಬರ್ಬೋದು, ಕಾಂಗ್ರೆಸ್ನವ್ರು ಎಷ್ಟು ಬರ್ಬೋದು ಪಾರ್ಲಿಮೆಂಟ್ ಸೀಟ್ಗಳಲ್ಲಿ? ಶೇಕಡಾವಾರು ಕರ್ನಾಟಕ ತೊಗೊಳೋದಾದರೆ 25 ಏನು ಗೆದ್ದಿದ್ರು 2019ಕ್ಕೆ ಅದನ್ನು ರಿಟೈನ್ ಮಾಡ್ತಾರೆ. ನಮಗೆ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದ್ರಿಂದ ನಮಗೆ ನಮ್ಮ ಸರ್ವೆ, ನಾವೇನು ಓಡಾಡ್ತಾ ಇದ್ದೇವೆ, ನಾವೆಲ್ಲಿ ಜನರನ್ನು ಸೇರ್ಕೊಂಡಿದ್ದೇವೆ, ಗುಂಪು ಮಾಡ್ತಾ ಇದ್ದೇವೆ, ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ, ಚಿತ್ರದುರ್ಗ, ಚಾಮರಾಜನಗರ ಮತ್ತು ಬ್ಯಾಂಗ್ಳೂರು ಗ್ರಾಮಾಂತರದಲ್ಲಿ ಎಲ್ಲೋ ಸ್ವಲ್ಪ ನಮಗೆ ಕಷ್ಟ ಆಗ್ಬೋದು. ಆದರೆ ಅಲ್ಲಿ ನಾವು ಕಾರ್ಯಕರ್ತರು, ರಾಷ್ಟ್ರೀಯ ಚಿಂತನೆ ಇರ್ತಕ್ಕಂಥ ಸರಿಯಾಗಿ ಕೆಲಸ ಮಾಡೋದು, ಅದನ್ನು ಗೆಲ್ತೇವೆ. 25ಕ್ಕೆ 25 ಗೆಲ್ತೇವೆ. JDS ಅವ್ರಿಗೇನು 3 ಕೊಟ್ಟಿದ್ದೇವೆ, ಅದನ್ನು ಗೆಲ್ತೇವೆ. ವಾಶೌಟ್ ಆಗುವ ಎಲ್ಲ ಗೋಡೆ ಮೇಲೆ ಬರೆದಿಡಿ. ಅಶ್ವವೇಗ ಚಾನಲಲ್ಲಿ ಮತ್ತೆ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೇನೆ, 25 ಕಮ್ಮಿ BJP ಬರೋದಿಲ್ಲ. ಹಾಗೆ ದೇಶದಲ್ಲಿ NDA ತಗೋದಾದರೆ 360 ಪ್ರಧಾನಮಂತ್ರಿಗಳೇ ಲೋಕಸಭೆಗಳಲ್ಲಿ ಹೇಳಿದ್ದಾರೆ. ನಿನ್ನೆ NDA 400. ಯಾಕೆಂದರೆ ಅವರಲ್ಲೇ ಒಂದು ಸ್ಟ್ರೆಂತ್ ಇಲ್ಲ, ಅವರಲ್ಲೇ ಒಂದು ಬಾಂಡಿಂಗ್ ಇಲ್ಲ. ಸೊ ಎಲೆಕ್ಟ್ರೋಲ್ ಸಿಸ್ಟಮ್, ಬುದ್ಧಿವಂತ ಮತದಾರ ಭಾರತದಲ್ಲಿ ಆಗಿರ್ತಕ್ಕಂಥ 10 ವರ್ಷದಲ್ಲಿ ನೋಡಿರ್ತಕ್ಕಂಥ ಡೆವಲಪ್ಮೆಂಟನ್ನು ನೋಡಿದ್ದಾನೆ.
ರಸ್ತೆ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜಸ್ ಆಗಿರ್ಬೋದು, ಮೆಡಿಕಲ್ ಫೆಸಿಲಿಟಿ ಆಗಿರ್ಬೋದು, ಇಸ್ರೋ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಟ್ರೇಡ್ ಬಿಟ್ವೀನ್ ಕಂಟ್ರೀಸ್ ಆಗಿರ್ಬೋದು, ಎಲ್ಲವನ್ನು ನೋಡಿದಾಗ ಈ ಸರ್ಕಾರನೇ 65 ವರ್ಷದಲ್ಲಿ ಕಾಂಗ್ರೆಸ್ ಮಾಡದೇ ಇರೋದನ್ನು ಮಾಡಿದೆ ಅನ್ನೋದನ್ನು ನಿಮ್ಮ ಕಣ್ಣ ಮುಂದೆ ಇದೆ. ಸರ್, ಇತ್ತೀಚೆಗೆ ಉತ್ತರಾಖಂಡ್ನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿ ಆಯಿತು. ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಕಾಂಗ್ರೆಸ್ ಮಾಡಿದ ಅನಾಹುತಗಳನ್ನು ನಾವು ಈಗ ಒಂದೊಂದಾಗಿ ತಿದ್ದುಪಡಿಸ್ತಾ ಇದ್ದೀವಿ. ಕಾಂಗ್ರೆಸ್ ಅವರು ಅನ್ಯ ಧರ್ಮಕ್ಕೆ ಕೊಟ್ಟ ಸವಲತ್ತು, ಅವರ ಧರ್ಮ ಬೆಳೀಲಿಕ್ಕೆ, ನಮಗೆ ಹಿಂದೂಗಳಿಗೆ ಗಂಡ ಹೆಂಡತಿಗೆ 2 ಮಕ್ಕಳು, ಹಮ್ದೋ ಹಮಾರೇದೋ, ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಹೇಳಿ 2000 ಜನರ ಬಲಿ ತೊಗೊಂಡಿರ್ತಕ್ಕಂಥ ಸಂಜಯ್ ಗಾಂಧಿ ಅವರ ಕಥೆಗಳು ಇನ್ನು ನನಗೆ ಜ್ಞಾಪಕ ಬರುತ್ತೆ. ಹಿಂದೂಗಳ ಕರೆದು ಮಕ್ಕಳಾಗಬಾರ್ದಂಗೆ ಆಪ್ರೇಷನ್ ಮಾಡಿದ್ರಲ್ಲ 1975 ಆ ಇತಿಹಾಸದ ಪುಟಗಳನ್ನು ನೀವು ಒಂದ್ಸತಿ ತೆಗೆದು ನೋಡಿದ್ರೆ, ನಮ್ಮ ಪಾಪ್ಯುಲೇಷನ್ ಕಮ್ಮಿ ಮಾಡಲಿಕ್ಕೆ ಅದು UN ರೆಸೊಲ್ಯೂಷನಲ್ಲಿ ಹಂಗರ್ಗೋಸ್ಕರ ನೀವು ಪಾಪ್ಯುಲೇಷನ್ ಕಮ್ಮಿ ಮಾಡಿದ್ದಾರೆ ಅಂತ ವರದಿಯನ್ನು ಇಟ್ಕೊಂಡು ಸಂಜಯ್ ಗಾಂಧಿ ಮಾಡಿರ್ತಕ್ಕಂಥ ಅನೇಕರು ಸಾವನ್ನಪ್ಪಿದ್ರು, ಗಂಡಸಿದ್ರು. ಎಷ್ಟು ಜನಕ್ಕೆ ಮಕ್ಕಳಾಗಲಿಲ್ಲ, ರೋಗ ಬಂತು. ಕೇವಲ ನಮ್ಮ ಧರ್ಮದಲ್ಲಿ ಮಾತ್ರ ಮಾಡಿದ್ರು. ಬಹುಪತ್ನಿ, ಎಷ್ಟು ಬೇಕಾದ್ರೂ ಮದುವೆ ಮಾಡ್ಕೊಂಡು ನೀನು, ನಮಗೆ ಹಿಂದೂ ಪರ್ಸನಲ್ ಲಾ ಬೋರ್ಡ್ ಅಂತಂದಿಟ್ರು. ಅವರಿಗೆ ಯಾವ ಲಾನೂ ತರಲಿಲ್ಲ. ಡೈವರ್ಸ್ ಆಗಿರ್ಬೋದು, ಆಸ್ತಿ ಕೊಡೋದಾಗಿರ್ಬೋದು, ನಮ್ಮ ಎಜುಕೇಷನ್ ಆಗಿರ್ಬೋದು, ಎಲ್ಲವನ್ನೂ ಏನು ಕಾಂಗ್ರೆಸ್ ಅನಾಹುತ ಮಾಡಿದೆಯೋ ಅದನ್ನು ತಿದ್ದುವ ಸಮಯ ಬಂದಿದೆ. ಅದೇ ಉತ್ತರಾಖಂಡಲಾಗಿರ್ತಕ್ಕಂಥ ಯೂನಿಫಾರ್ಮ್ ಸಿವಿಲ್ ಕೋಡ್. ಇದು ಕೇವಲ ಉತ್ತರಾಖಂಡಲ್ಲಿ ಆಗಬಾರ್ದು, ಇಡೀ ಭಾರತದಲ್ಲಿ ಆಗಬೇಕು ಅನ್ನೋ ಒಂದು ಆಸೆ ಇದೆ. ಈಗ ಉತ್ತರಾಖಂಡಲ್ಲಾಗಿದೆ, ಮುಂದೆ ಎಲ್ಲಾಗ್ಬೋದು ಸರ್? ಭಾರತದಲ್ಲಿ ಒಂದು 15 ಜನ ಚಾಣಕ್ಯರಿದ್ದಾರೆ. ಇನ್ನು ಮಿಕ್ಕಿದ ಕಡೆ ಔರಂಗಜೇಬಿನ ಸಂತತಿಯವರಿದ್ದಾರೆ. ಯಾವತ್ತು ಚಾಣಕ್ಯರು ಬರ್ತಾರೋ ನಮ್ಮ ದೇಶದಲ್ಲೂ, ನಮ್ಮ ಭಾರತದ ಕರ್ನಾಟಕದಲ್ಲೂ ಚಾಣಕ್ಯ ಬರಬೇಕು. ಮತ್ತೆ ಔರಂಗಜೇಬಿನ ಸಂತತಿ ಕಮ್ಮಿ ಆಗಬೇಕು. ಯಾವಾಗ ನಮ್ಮ ಚಾಣಕ್ಯ ನಮ್ಮನ್ನು ರೂಲ್ ಮಾಡ್ತಾನೋ ಅವಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರುತ್ತೆ. ಸರ್, ಕೆಲವೊಂದು ರ್ಯಾಪಿಡ್ ಪ್ರಶ್ನೆ. ಪ್ಲೀಸ್ ಫೈರ್. ದೇಶ, ಭಾರತ. ಧರ್ಮ, ಹಿಂದೂ, ಜಾತಿ, ಸನಾತನ, ರಾಜಕೀಯ, BJP, ರಾಜಕಾರಣಿ, ಮೋದಿ, ಸಿದ್ದರಾಮಯ್ಯ, ಪರಕೀಯ, DK ಶಿವಕುಮಾರ್. ಒಂದೇ ಉತ್ತರ ಕೊಡೋದಾದರೆ ಕೋತ್ವಾಲ್ ಶಿಷ್ಯ, ರಾಹುಲ್ ಗಾಂಧಿ, ಪಪ್ಪು, ಸೋನಿಯಾ ಗಾಂಧಿ, ಇಟಾಲಿಯನ್, ಮಲ್ಲಿಕಾರ್ಜುನ್ ಖರ್ಗೆ, ಅಂಬೇಡ್ಕರ್ನ ಪದ್ಧತಿಯನ್ನು ಸ್ವಾರ್ಥಕ್ಕೆ ಯೂಸ್ ಮಾಡಿದ ರಾಜಕಾರಣಿ, ಗಾಂಧೀಜಿ, ಭಾರತಕ್ಕೆ ದುರಂತ, ಸಾವರ್ಕರ್, ಪ್ರತಿ ಭಾರತೀಯ ರೋಲ್ ಮಾಡೆಲ್, ಯತೀಂದ್ರ ಸಿದ್ದರಾಮಯ್ಯ, ಪಪ್ಪು 2.00, ಪ್ರಿಯಾಂಕ್ ಖರ್ಗೆ, ಅಪ್ಪ ಮಾಡಿದ ಆಸ್ತಿ. NDA ಬಗ್ಗೆ ಏನು ಹೇಳಿ? ರಾಷ್ಟ್ರೀಯ ಚಿಂತನೆ, ದೇಶ ಮೊದಲು ಅನ್ನುವ ಪಕ್ಷದ ಸಿದ್ಧಾಂತ, ಅಪ್ಪ ಅಮ್ಮ ಹುಟ್ಟು ಹಾಕಿದ ಪಕ್ಷವನ್ನು ಬಿಟ್ಟು ಸಮಾಜಕ್ಕೆ ಇರ್ತಕ್ಕಂಥ ಪಕ್ಷಗಳ ಒಕ್ಕೂಟ. INDIA, ಇಂಡಿಯಾ ಅಲಯನ್ಸ್. ದಿನ ಒಬ್ಬರು ಸೇರ್ಕೊತಾರೆ, ಒಬ್ಬರು ಬಿಡ್ತಾರೆ. ಇಂಡಿಯಾ ಅಲಯನ್ಸಲ್ಲಿ ಕೇವಲ ಕಾಂಗ್ರೆಸ್ ಉಳಿಯುವ ಸಂಸ್ಥೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ. 3ನೇ ಬಾರಿ ಅವರೇ ಶಕ್ತಿ, ಅವರೇ ಭಾರತದ ವಿಶ್ವಮಾನವ. ಅಮಿತ್ ಶಾ, ಚಾಣಕ್ಯ. ಯೋಗಿ ಆದಿತ್ಯನಾಥ್. ಮೋದಿಯನ್ನು ಸಹಿಸ್ಕೊಂಡಿದ್ದೀರಾ, ಅವ್ರನ್ನ ಸಹಿಸ್ಕೊಳೋಕ್ಕೆ ಕನಸಲ್ಲೂ ನಿಮ್ಗಾಗಲ್ಲ. ಇಷ್ಟೊತ್ತು ನಮ್ಮ ಜೊತೆ ಹಲವು ಸುಂದರವಾದಂಥ ವಿಷಯಗಳನ್ನು ಹಂಚಿಕೊಂಡಿರುವ ಪ್ರಶಾಂತ್ ಸಂಬರ್ಗಿ ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಒಂದೇ ಮಾತರು.